ಹಾಯ್ ಫ್ರೆಂಡ್ಸ್, ಸಂಜೀವಿನಿ ಚಾನೆಲ್ಗೆ ನಿಮಗೆಲ್ಲ ಸ್ವಾಗತ. ನಾನು ಡಾಕ್ಟರ್ ಸತೀಶ್ ಹಿರೇಮಠ್. ನನ್ನ ಇವತ್ತಿನ ಟಾಪಿಕ್ ಸಕ್ಕರೆ ಕಾಯಿಲೆ ಅಂದ್ರೆ ಮಧುಮೇಹ. ಈಗಿನ ಕಾಲಕ್ಕೆ ಅತಿ ಸಾಮಾನ್ಯವಾಗಿ ಕಂಡು ಬರ್ತಾ ಇರೋ ಕಾಯಿಲೆ. ಅದು ವಯಸ್ಸಾದವರಿಂದ ಇಟ್ಕೊಂಡು ಚಿಕ್ಕವ್ರ ತನಕನೂ ಇದು ಸಾಮಾನ್ಯವಾಗಿ ಕಂಡು ಬರ್ತಾ ಇದೆ. ಇಷ್ಟು ವ್ಯಾಪಕವಾಗಿ ಹರಡೋದಕ್ಕೆ ಮುಖ್ಯವಾದ ಕಾರಣ ಅದ್ರ ಬಗ್ಗೆ ಮಾಹಿತಿ ಕಡಿಮೆ ಇರೋದು. ನನ್ನ ಇವತ್ತಿನ ಈ ವಿಡಿಯೋನ ಉದ್ದೇಶ ಸಕ್ಕರೆ ಕಾಯಿಲೆ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಕೊಡೋದು. ಸಕ್ಕರೆ ಕಾಯಿಲೆ ಅಂದ್ರೆ ಏನು, ಅದು ಹೇಗ್ ಬರುತ್ತೆ, ಅದರ ಲಕ್ಷಣಗಳೇನು, ಅದನ್ನ ಹೇಗ್ ಗುಣಪಡಿಸಬಹುದು ಅನ್ನೋದನ್ನ ಡೀಟೇಲ್ ಆಗಿ ಹೇಳ್ತಾ ಹೋಗ್ತೀನಿ. ಅದ್ರ ಮೂಲಕ ನೀವು ಅದ್ರ ಮಾಹಿತಿನ ಸಂಪೂರ್ಣವಾಗಿ ತಿಳ್ಕೋಬಹುದು. ಮೊದಲನೇದಾಗಿ ನಾವು ಸಕ್ಕರೆ ಕಾಯಿಲೆ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಸಕ್ಕರೆ ಕಾಯಿಲೆ ಅಂದ್ರೆ ಇದೊಂದು ಮೆಟಬಾಲಿಕ್ ಡಿಸಾರ್ಡರ್. ಮೆಟಬಾಲಿಕ್ ಡಿಸಾರ್ಡರ್ ಅಂದ್ರೆ ಏನಪ್ಪಾ ಅಂದ್ರೆ ಶುಗರ್ನ ಮೆಟಬಾಲಿಸಮ್ ಹೇಗಾಗುತ್ತೆ ಅಂದ್ರೆ ನಮ್ಮ ದೇಹದಲ್ಲಿರುವಂತ ಒಂದು ಪ್ಯಾಂಕ್ರಿಯಾಸ್ ಅನ್ನೋ ಗ್ರಂಥಿ ಬೀಟಾ ಸೆಲ್ ನಿಂದ ಇನ್ಸುಲಿನ್ ಅನ್ನೋ ಹಾರ್ಮೋನ್ ಪ್ರೊಡಕ್ಷನ್ ಮಾಡುತ್ತೆ. ಈ ಇನ್ಸುಲಿನ್ ಹಾರ್ಮೋನ್ ಕೆಲಸ ಏನಪ್ಪಾ ಅಂದ್ರೆ ನಾವು ತಿಂದ ಆಹಾರದಲ್ಲಿ ಇರುವಂತ ಗ್ಲೂಕೋಸ್ ಅನ್ನ ರಕ್ತದಲ್ಲಿ ಸಂಚಾರ ಮಾಡುವಾಗ ಅದನ್ನ ಕೊಬ್ಬಾಗಿ ಕನ್ವರ್ಟ್ ಮಾಡಿ ನಮ್ಮ ದೇಹದಲ್ಲಿ ಶೇಖರಣೆ ಮಾಡೋದು. ಆಮೇಲೆ ಯಾವಾಗ ನಮ್ಮ ದೇಹದಲ್ಲಿ ಸಕ್ಕರೆ ಶುಗರ್ ಕಡಿಮೆ ಆಗ್ತಾ ಬರುತ್ತೆ, ಆಗ ನಮ್ಮ ದೇಹದಲ್ಲಿರುವಂತಹ ಗ್ಲೂಕೋಗಾನ್ ಅನ್ನೋ ಹಾರ್ಮೋನು ನಮ್ಮ ದೇಹದಲ್ಲಿ ಶೇಖರಣೆ ಆಗಿರುವಂತ ಕೊಬ್ಬನ್ನ ಬ್ರೇಕ್ ಡೌನ್ ಮಾಡಿ ಅದನ್ನ ಗ್ಲೂಕೋಸ್ ಆಗಿ ಕನ್ವರ್ಟ್ ಮಾಡಿ ನಮ್ಮ ದೇಹಕ್ಕೆ ಶಕ್ತಿ ಕೊಡುತ್ತೆ. ಯಾವಾಗ ನಮ್ಮ ದೇಹದಲ್ಲಿ ಸಕ್ಕರೆ ಅಂಶ, ನಾವು ತಿಂದ ಆಹಾರದಲ್ಲಿರುವಂತಹ ಸಕ್ಕರೆ ಅಂಶನ ಇನ್ಸುಲಿನ್ ಕರೆಕ್ಟ್ ಆಗಿ ಪ್ರೊಡಕ್ಷನ್ ಆಗದೆ ಅದನ್ನ ಕನ್ವರ್ಟ್ ಮಾಡದೇ ಇದ್ದಾಗ, ಅದನ್ನ ಕೊಬ್ಬಾಗಿ ಕನ್ವರ್ಟ್ ಮಾಡದೇ ಇದ್ದಾಗ ನಮ್ಮ ರಕ್ತದಲ್ಲಿ ಹೆಚ್ಚಾಗಿ ಸಕ್ಕರೆ ಅಂಶ ಕಂಡು ಬರುತ್ತೆ. ಇದನ್ನ ನಾವು ಸಕ್ಕರೆ ಕಾಯಿಲೆ ಅಂತ. ಶುಗರ್ ಅಲ್ಲಿ ಎಷ್ಟು ತರ ಇದೆ, ಅದರ ಲಕ್ಷಣಗಳೇನು, ಅದನ್ನ ಹೇಗೆ ಗುಣಪಡಿಸಬೇಕು ಅನ್ನೋದನ್ನ ನಾನು ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ. ಹೆಚ್ಚಿನ ಮಾಹಿತಿಗಾಗಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತೆ ಫಾಲೋ ಮಾಡಿ.